5ನೇ ತರಗತಿಯಲ್ಲಿ ಓದುತ್ತಿರುವ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಎಸ್‌ಪಿಕೆ ಇಂಗ್ಲಿಷ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 2024ರಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ 6ನೇ ತರಗತಿಯ ದಾಖಲಾತಿಗಾಗಿ ನಡೆದ ಪ್ರವೇಶ ಪರೀಕ್ಷೆಯ ಇಂಗ್ಲಿಷ್ ಪಾಸ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಇಲ್ಲಿ ನಾನು ಚರ್ಚಿಸ್ತಾ ಇದ್ದೇನೆ. ಸೊ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಪ್ರತಿದಿನ ನಾವು ಮಾಡೋ ವಿಡಿಯೋ ನೇರವಾಗಿ ನಿಮ್ಮ ಮೊಬೈಲ್ಗೆ ಬರ್ತದೆ. ಸೊ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಮೊದಲನೇ ಪ್ರಶ್ನೆ, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಯಾವ ಸ್ಟೇಟ್ಮೆಂಟ್ ಇದೆ? ರೈಟಿಯಸ್ನೆಸ್ ಆಡ್ಸ್ ಬ್ಯೂಟಿ ಟು ಒನ್ಸ್ ಕ್ಯಾರೆಕ್ಟರ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಇದಕ್ಕೇನು ಮಾಡಬೇಕು? ಚೂಸ್ ದ ಕರೆಕ್ಟ್ ಎಕ್ಸ್ಪ್ಲೇನೇಷನ್ ಆಫ್ ದ ಗಿವನ್ ಸ್ಟೇಟ್ಮೆಂಟ್. ಈ ಮೇಲೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ದ ಎಕ್ಸ್ಪ್ಲೇನೇಷನ್ ಅಥವಾ ಇಂಟರ್ಪ್ರಿಟೇಷನ್ ಅಂತ ಹೇಳ್ತೀವಿ ನಾವು. ಇಂಟರ್ಪ್ರಿಟೇಷನ್, ಅದರ ಅರ್ಥ ಏನಾಗ್ತದೆ ಅಂತ ಇಲ್ಲಿ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಸೊ ಮೊದಲೇದು ಎ, ಬ್ಯೂಟಿ ಬಿಲ್ಡ್ಸ್ ಕ್ಯಾರೆಕ್ಟರ್ಸ್. ನೋ, ಕ್ಯಾರೆಕ್ಟರ್ ಡಿಸ್ಟ್ರಾಯ್ಸ್ ಬ್ಯೂಟಿ. ಇದು ತುಂಬಾ ವಿರುದ್ಧವಾಗಿರತಕ್ಕಂಥದ್ದು. ರೈಟಿಯಸ್ನೆಸ್ ಸ್ಪಾಯ್ಲ್ಸ್ ಕ್ಯಾರೆಕ್ಟರ್, ಇದು ಕೂಡ ಅಪೋಸಿಟ್ ಇದೆ. ರೈಟಿಯಸ್ನೆಸ್ ಬಿಲ್ಡ್ಸ್ ಬ್ಯೂಟಿಫುಲ್ ಕ್ಯಾರೆಕ್ಟರ್, ಇದು ಸರಿಯಾದ ಉತ್ತರ. ಈಗ ಎರಡನೇ ಪ್ರಶ್ನೆ, ದ ಮೋಸ್ಟ್ ರೈಮಿಂಗ್ ವರ್ಡ್ ಫಾರ್ ಡ್ರಿಲ್ ಈಸ್. ಈ ಡ್ರಿಲ್ ಅನ್ನುವಂಥ ಶಬ್ದಕ್ಕೆ ರೈಮ್ ಆಗುವಂಥ ಶಬ್ದ ಇವುಗಳಲ್ಲಿ ಯಾವುದು ಅಂತ. ಎ, ಮಿಲ್, ಇದು ಆಗೋದಿಲ್ಲ. ಬಿ, ಗ್ರಿಲ್, ಇದು ಸರಿಯಾದ ಉತ್ತರ. ಡ್ರಿಲ್ಗೆ ಗ್ರಿಲ್ ಅನ್ನುವುದು ಸರಿಯಾದ ರೈಮಿಂಗ್ ವರ್ಡ್ ಆಗುತ್ತೆ. ಇಲ್ಲಿ ಈ ಬಿಲ್ ಕೂಡ ಆಗೋದಿಲ್ಲ, ಹಾಗೆ ಸ್ಕಿಲ್ ಕೂಡ ಆಗೋದಿಲ್ಲ. ಅಂದ್ರೆ ಆನ್ಸರ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಕೈಂಡ್, ಮರ್ಸಿ, ಹೇಟ್ಫುಲ್, ಪಿಟಿಫುಲ್. ಐಡೆಂಟಿಫೈ ದ ಆಡ್ ಒನ್ ಔಟ್. ಅಂದರೆ ಇಲ್ಲಿ 4 ಶಬ್ದಗಳನ್ನು ಕೊಟ್ಟಿದ್ದಾರೆ. ಆ 4 ಶಬ್ದಗಳ ಗುಂಪಿಗೆ ಸೇರದ್ದನ್ನು ನಾವು ಇಲ್ಲಿ ತೆಗೆದು ಹಾಕಬೇಕಂತ ಹೇಳಿದ್ದಾರೆ. ಇವೇನದಾವೆ ನೋಡಿ, ಕೈಂಡ್, ಮರ್ಸಿಫುಲ್, ಹೇಟ್ಫುಲ್, ಪಿಟಿಫುಲ್. ಇಲ್ಲಿ ಕೈಂಡ್, ಮರ್ಸಿಫುಲ್ ಹಾಗೆ ಈ ಪಿಟಿಫುಲ್ ಅಂತಕ್ಕಂಥ 3 ಶಬ್ದಗಳು ಇಲ್ಲಿ ಸಿನಾನಿಮಸ್ ಆಗ್ತವೆ, ಅಂದರೆ ಸಮಾನಾರ್ಥಕ ಪದಗಳು. ಈ 3 ಶಬ್ದಗಳ ಅರ್ಥ ಒಂದೇ. ಆದರೆ ಈ ಹೇಟ್ಫುಲ್ ಅಂತಕ್ಕಂಥ ಶಬ್ದ ಇದು ಅವುಗಳಿಗೆ ಅಪೋಸಿಟ್ ಆಗಿರುವಂಥದ್ದು. ಅದಕ್ಕಾಗಿ ನಾವು ಏನು ಮಾಡಬೇಕಿಲ್ಲ ಅಂತಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಡಿ ಅಂತಂದ್ರೆ ಹೇಟ್ಫುಲ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಓಲ್ಡ್ ಮ್ಯಾನ್ ವಾಕ್ಸ್ ವೆರಿ ಸ್ಲೋಲಿ. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎ, adverb, adjective, ವರ್ಬ್, ನೌನ್ ಅಂತ. ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ ಸ್ಲೋಲಿ ಇದೆ. ಈ ಸ್ಲೋಲಿ ಅನ್ನೋದೇನಪ್ಪ ಅಂತಂದ್ರೆ ವಾಕ್ಸ್ಗೆ ಸಂಬಂಧಿಸಿದಂತೆ, ಅಂದ್ರೆ ಯಾವಾಗಲೂ ಎಡ್ವರ್ಬು ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡ್ತದೆ. ಅದಕ್ಕಾಗಿ ಇದು ಸ್ಲೋಲಿ ಅನ್ನುವಂಥದ್ದು ಇಲ್ಲಿ ನಾವು ಎಡ್ವರ್ಬ್ ಅಂತ ಹೇಳಬೇಕು. ಅಂದ್ರೆ ಆನ್ಸರ್ ಎ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ಕೆಲವು ಜಂಬಲ್ ಲೆಟರ್ಸ್ಗಳನ್ನು ಕೊಟ್ಟಿದ್ದಾರೆ. ವೈ, ಬಿ, ಎ, ಟಿ, ಇ, ಯು ಅಂತ ಜಂಬಲ್ ಲೆಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಜಂಬಲ್ ಲೆಟರ್ಗಳನ್ನು ಏನು ಮಾಡ್ಬೇಕಂತ ಹೇಳಿದ್ದಾರೆ ಅವರು? ರೀಅರೇಂಜ್ ದ ಅಬೋವ್ ಸೆಟ್ ಆಫ್ ಲೆಟರ್ಸ್ ಟು ಗೆಟ್ ಎ ಮೀನಿಂಗ್ಫುಲ್ ವರ್ಡ್. ಈ ಜಂಬಲ್ ವರ್ಡ್ಸ್ಗಳನ್ನು ನಾವು ರೀಅರೇಂಜ್ ಮಾಡಿ ಒಂದು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ವರ್ಡ್ ಅನ್ನ ಮಾಡಬೇಕಿಲ್ಲಿ ಅಂತ. ನೋಡಿ ಯಾವುದು ಇದು? ಫಸ್ಟ್ನೇದಿದೆ ಬಿ, ಎ, ಇ, ಯು, ಟಿ, ವೈ, ಇದು ಅಲ್ಲ. ಬಿ ಕೂಡ ಅಲ್ಲ. ಹೀಗೆ ಸಿ, ಬಿ, ಇ, ಎ, ಯು, ಟಿ, ವೈ ಅಂದ್ರೆ ಬ್ಯೂಟಿ ಅಂತ ಒಂದು ಅರ್ಥ. ಅಂದ್ರೆ ಸರಿಯಾದ ಉತ್ತರ ಇಲ್ಲಿ ಸಿ. ದ ನೆಕ್ಸ್ಟ್ ಕ್ವಶನ್, ದ ಅಪೋಸಿಟ್ ಆಫ್ ಲವ್. ಲವ್ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು? ಫಸ್ಟ್ ಕ್ವಶನ್, ಅಡೋರ್, ಇದು ಅಲ್ಲ. ಇಲ್ಲಿ ವರ್ಸಿಪ್, ಇದು ಅಲ್ಲ. ಅಂದ್ರೆ ಹೇಟ್, ಹೇಟ್ ಇಲ್ಲಿ ಸರಿಯಾದ ಉತ್ತರ. ಅಂದ್ರೆ ಹೇಟ್, ಲವ್ ಎರಡು ಅಪೋಸಿಟ್ ವರ್ಡ್ಸ್. ನೆಕ್ಸ್ಟ್ ಕ್ವಶನ್,
ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ರೈಸ್, ಈ ರೈಸ್ ದ ಫಾಸ್ಟ್ ಟೆನ್ಸ್ ಫಾರ್ಮ್ ಏನಾಗ್ತದೆ ಅಂದರೆ ಸೆಕೆಂಡ್ ವರ್ಬ್ ಅಂತ ನಾವು ಹೇಳ್ತೀವಲ್ಲ ಅದು. ಹಾಗೆ ಇಲ್ಲಿ ನೋಡು, ಒಂದನೇದ್ದು ರೋಸ್ ಅಂತಿದೆ, ನೆಕ್ಸ್ಟು ಎರಡನೇದ್ದು ರೈಸ್ ಅಂತಿದೆ, ಮೂರನೇದ್ದು ಸಿ ರೈಸ್ಡ್ ಅಂತಿದೆ, ನಾಲ್ಕನೇದ್ದು ರೋಸ್ಡ್ ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಫಸ್ಟ್ ಆನ್ಸರ್ ಎ ಅಂತಂದ್ರೆ ಎ ಈಸ್ ದ ರೈಟ್ ಆನ್ಸರ್. ರೋಸ್, ROSE ರೋಸ್, ರೈಸ್ ರೋಸ್ ರೈಸನ್ ಅಂತ. ಈಗ ನೆಕ್ಸ್ಟ್ ಕ್ವಶನ್, ದ ಅಪೋಸಿಟ್ ಆಫ್ ಜೆಂಟಲ್ ಮ್ಯಾನ್. ಈ ಜೆಂಟಲ್ ಮ್ಯಾನ್ ನ ಅಪೋಸಿಟ್ ವರ್ಡ್ ಯಾವುದು ಅಂತ ಇಲ್ಲಿ ಫಸ್ಟ್ ಒನ್ ಗರ್ಲ್ಸ್ ಇದೆ, ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರೆ ಚಿಲ್ಡ್ರನ್ ಇದೆ, ಸಿ ಎಲ್ಡರ್ಸ್ ಇದೆ, ಹಾಗೆ ಡಿ ಲೇಡೀಸ್ ಇದೆ. ಸೊ ಲೇಡೀಸ್ ಅನ್ನೋದು ಜೆಂಟಲ್ ಮ್ಯಾನ್ ನ ಸರಿಯಾದ ಅಪೋಸಿಟ್ ವರ್ಡ್ಸ್ ಅಥವಾ ಅದರ್ ಜೆಂಡರ್ ಅಂತ ನಾವು ಇಲ್ಲಿ ಹೇಳ್ಬೋದು. ಈಗ ನೆಕ್ಸ್ಟ್ ಕ್ವಶನ್, ಇಫ್ ಯು ಹ್ಯಾಡ್ ಲೆಟ್ ಮೀ ನೋ ಅರ್ಲಿಯರ್ ಐ ಡ್ಯಾಶ್ ಹ್ಯಾವ್ ಬೀನ್ ಏಬಲ್ ಟು ಕಮ್ ಅಂತ ಇದೆ. ಇಲ್ಲಿ ಮಾಡೆಲ್ ಆಕ್ಸಿಲರಿಗಳನ್ನ ತುಂಬುವಂಥದ್ದು ಇದೆ. ಇಲ್ಲಿ ಇದು ಥರ್ಡ್ ಕಂಡೀಷನ್ ಆಗಿರೋದ್ರಿಂದ ನಾವು ಏನು ತುಂಬಬೇಕು ಅಂತಂದ್ರೆ ಇಲ್ಲಿ ವುಡ್ ಸರಿಯಾದ ಉತ್ತರ ಆಗ್ತದೆ. ಇಲ್ಲಿ ಥರ್ಡ್ ಕಂಡೀಷನ್ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ನಾವಿಲ್ಲಿ ವುಡ್ ಅನ್ನ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಇಲ್ಲಿ ತಗೋಬೇಕು. ಅದಕ್ಕಾಗಿ ಇಲ್ಲಿ ಆನ್ಸರ್ ಬಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಜಾನ್ ಮೆಟ್ ಹಿಸ್ ಫ್ರೆಂಡ್ ಡ್ಯಾಸ್ ಅ ಪಾರ್ಕ್ ಅನ್ನುವಂಥದ್ದು. ಇಲ್ಲಿ ಪ್ರಿಪೋಸಿಷನ್ ಅನ್ನ ಕೇಳಿದ್ದಾರೆ ಅವರು. ಏನ್ ಕೇಳಿದ್ದಾರೆ ನೋಡಿ, ಇಲ್ಲಿ ಜಾನ್ ಮೆಟ್ ಹಿಸ್ ಫ್ರೆಂಡ್ ಡ್ಯಾಸ್ ಅ ಪಾರ್ಕ್. ಇಲ್ಲಿ ಇನ್ ಸರಿಯಾದ ಉತ್ತರ ಆಗ್ತದೆ. ಅಂದ್ರೆ ಜಾನ್ ಮೆಟ್ ಹಿಸ್ ಫ್ರೆಂಡ್ ಇನ್ ಅ ಪಾರ್ಕ್ ಅಂದ್ರೆ ಆನ್ಸರ್ ಎ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಆನ್ ಇದೆ, ಆನ್ ಅನ್ನೋದನ್ನ ಮೇಲೆ ಅನ್ನೋ ಅರ್ಥದಲ್ಲಿ ಬಳಸ್ತೀವಿ, ಈ ಥ್ರೂ ಅನ್ನೋದನ್ನ ಮೂಲಕ ಅಂತ ಬಳಸ್ತೀವಿ, ಅದು ಅಲ್ಲ. ಫಾರ್ ಅದನ್ನ ಸಲವಾಗಿ ಅಥವಾ ಪರ್ಪಸ್ ವಾಗಿ ಬಳಸ್ತೇವೆ. ಅದರಲ್ಲಿ ಸರಿಯಾದ ಉತ್ತರ ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ, ಆನ್ ಕರೆಕ್ಟ್. ಇಲ್ಲಿ ಸಾರಿ, ಇನ್ ಮೊದಲನೇ ಉತ್ತರ ಎ, ಇನ್ ಎನ್ನುವುದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಐ ಲಾಸ್ಟ್ ಡ್ಯಾಶ್ ಪೆನ್ ವಿಚ್ ಯು ಗೇವ್ ಮಿ ಎಸ್ಟರ್ಡೇ. ನಿನ್ನೆ ಕೊಟ್ಟಿರ್ತಕ್ಕಂಥ ಪೆನ್ ಅನ್ನು ನಾನು ಕಳೆದುಕೊಂಡಿದ್ದೇನೆ ಅಂತಂದ್ರೆ ಇಲ್ಲಿ ಆರ್ಟಿಕಲ್ಸ್ ಬಗ್ಗೆ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಂಗ್ಲಿಷ್ ನಲ್ಲಿ ಆರ್ಟಿಕಲ್ ಎ ಆ್ಯಂಡ್ ದ ಅಂತಕ್ಕಂಥ 3 ಆರ್ಟಿಕಲ್ ನಮಗೆ ಗೊತ್ತಿದ್ದಾವೆ. ಆ 3ರಲ್ಲಿ ಯಾವುದು ಸರಿ ಅಂತ ನಾವು ಇಲ್ಲಿ ನೋಡಬೇಕಾಗಿದೆ. ನೋಡಿ, ಇಲ್ಲಿ ಐ ಲಾಸ್ಟ್ ಡ್ಯಾಶ್ ಪೆನ್ ವಿಚ್ ಯು ಗಿವ್ ಮಿ ಎಸ್ಟರ್ಡೇ ಅಲ್ಲಿ ಇಲ್ಲಿ ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿ ಬಗ್ಗೆ ನಾವು ಪರ್ಟಿಕ್ಯುಲರ್ ಆಗಿ ನಾವು ಮಾತನಾಡಿದೀವಿ ಅಂತಂದ್ರೆ ಅವಾಗ ನಾವು ಕಡ್ಡಾಯವಾಗಿ ಏನ್ ಮಾಡಬೇಕು, ದ ಅಂತಕ್ಕಂಥ ಆರ್ಟಿಕಲ್ ಅನ್ನ ತೆಗೆದುಕೊಳ್ಬೇಕು. ಇಲ್ಲಿ ಸಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ಯಾಕಂತಂದ್ರೆ ಐ ಲಾಸ್ಟ್ ಅಂದ್ರೆ ನಾ ಕಳೆದುಕೊಂಡೇನೆ, ಏನು ನಿನ್ನೆ ನೀ ನನಗೆ ಕೊಟ್ಟಿದ್ದೆಲ್ಲ ಆ ಪೆನ್ ಅನ್ನ ಕಳೆದುಕೊಂಡಿದ್ದೇನೆ ಅಂತಂದ್ರೆ ಪರ್ಟಿಕ್ಯುಲರ್ ಪೆನ್ ಇದೆ. ಅದಕ್ಕಾಗಿ ಇಲ್ಲಿ ದ ಆರ್ಟಿಕಲ್ ಸರಿಯಾದ ಉತ್ತರ, ಡೆಫಿನೆಟ್ ಆರ್ಟಿಕಲ್ ದ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ದ ಅಪೋಸಿಟ್ ಆಫ್ ಎಡಿಬಲ್. ಈ ಎಡಿಬಲ್ ಅಂತಕ್ಕಂಥ ಶಬ್ದದ ಅಪೋಸಿಟ್ ವರ್ಡ್ ವಿರುದ್ಧಾರ್ಥಕ ಶಬ್ದ ಯಾವುದು ಅಂತ. ಒಂದೇದು ನೋಡಿ, ಅನ್ಎಲಿಜಿಬಲ್ ಇದೆ, ಬಿ ಇನ್ ಎಲಿಜಿಬಲ್, ಸಿ ಇಮ್ ಎಲಿಜಿಬಲ್, ಡಿ ಡಿಸ್ ಎಲಿಜಿಬಲ್ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಇನ್ ಎಲಿಜಿಬಲ್ ಅನ್ನೋದು ಇದಕ್ಕೆ ಸರಿ, ಇದು ವಿರುದ್ಧವಾದ ಶಬ್ದ. ನೆಕ್ಸ್ಟ್ ಕ್ವಶನ್, ಎನಿಥಿಂಗ್ ಈಸ್ ಪಾಸಿಬಲ್ ಇಫ್ ಡ್ಯಾಶ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಮುಂದಿನ ಭಾಗ ಏನು ಅಂತ. ಯು ಡು ನಾಟ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಅಲ್ಲ, ಅದರ್ಸ್ ಬಿಲೀವ್ ಇನ್ ಯುವರ್ ಸೆಲ್ಫ್, ದಿಸ್ ಈಸ್ ನಾಟ್. ಯು ಬಿಲೀವ್ ಇನ್ ಅದರ್ಸ್, ಇತರರಲ್ಲಿ ನಂಬಿಕೆ ಹೊಂದಿದ್ರಿಲ್ಲ. ಡಿ ಯು ಬಿಲೀವ್ ಇನ್ ಯುವರ್ ಸೆಲ್ಫ್, ಇದು ಸರಿಯಾದ ಉತ್ತರ. ಅಂದ್ರೆ ನಮ್ಮಲ್ಲಿ ನಮಗೆ ನಂಬಿಕೆ ಇದ್ರೆ ನಾವು ಏನನ್ನಾದ್ರೂ ಸಾಧಿಸಬಹುದು ಅನ್ನುವಂಥದ್ದು. ಆನ್ಸರ್ ಡಿ ಇಸ್ ದ ಕರೆಕ್ಟ್ ಹಿಯರ್. ನೆಕ್ಸ್ಟ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಕರೆಕ್ಟ್ ಕ್ವಶನ್ ವರ್ಡ್. ಇಲ್ಲಿ ಕ್ವಶನಿಂಗ್ ವರ್ಡ್ ಅನ್ನ ಅಂದ್ರೆ ಇಂಟ್ರಾಕ್ಟಿವ್ ಪ್ರೊನೌನ್ಸ್ ಅನ್ನ ತುಂಬುವುದಿದೆ. ಇಲ್ಲಿ ಡ್ಯಾಶ್ ಬುಕ್ಸ್ ಆರ್ ದೀಸ್ ಅಂತ ಒಂದಿದೆ. ಇಲ್ಲಿ ವಾಯ್ ಇದೆ, ವಾಯ್ ಇದು ಸೂಟ್ ಆಗೋದಿಲ್ಲ. ಹಾಗೆ ವೆನ್ ಇದೆ, ಇಲ್ಲಿ ವಾಯ್ ಅನ್ನೋದನ್ನ ರೀಸನ್ ಇದ್ದಾಗ ನಾವು ಬಳಸ್ತೇವೆ,
ವೆನ್ ಅನ್ನೋದನ್ನ ಡೇಟ್ ಅಂಡ್ ಟೈಮ್ ಇದ್ದಾಗ ನಾವು ಬಳಸ್ತೇವೆ, ಇವೆರಡೂ ಅಲ್ಲ. ಇಲ್ಲಿ ಹೂಸ್ ಅನ್ನೋದು ಸರಿಯಾದ ಉತ್ತರ. ಮೂರನೇ ಸಿ ಆನ್ಸರ್ ಹೂಸ್ ಇದೆ, ಹೂಸ್ ಸರಿಯಾದ ಉತ್ತರ. ಯಾಕಂದ್ರೆ ಇದನ್ನ ಪೊಸೆಸಿವ್ ಕೇಸ್ ಇದ್ದಾಗ, ಥಿಂಗ್ಸ್ ಅಲ್ಲಿ ನಾವು ಪೊಸೆಷನ್ ಇದ್ದಾಗ ನಾವು ಈ ಹೂಸ್ ಅಂತಕ್ಕಂಥ ಕ್ವಶನಿಂಗ್ ವರ್ಡ್ ಅನ್ನು ಬಳಸಿ, ಇದು ಸರಿ. ಅದೇ ರೀತಿಯಾಗಿ ನಾಲ್ಕನೇದ್ದು ವೇರ್ ಇದೆ, ವೇರ್ ಈಸ್ ಯೂಸ್ ಫಾರ್ ಪ್ಲೇಸ್. ವೇರ್ ಅನ್ನುವಂಥ ಕ್ವಶನಿಂಗ್ ವರ್ಡ್ ಅನ್ನು ನಾವು ಕೇವಲ ಪ್ಲೇಸ್ ಇದ್ದಾಗ ಮಾತ್ರ ಬಳಸ್ತೀವಿ. ಅದಕ್ಕಾಗಿ ಮೂರನೇದ್ದು ಸಿ ಈಸ್ ದ ರೈಟ್ ಆನ್ಸರ್ ಹಿಯರ್. ಈಗ ನೆಕ್ಸ್ಟ್ ಇನ್ನು ನಂಬರ್ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸಿಂಗುಲರ್ ಪ್ಲೂರಲ್ ಅಂತ ಬರ್ತಾವಲ್ಲ ಮಕ್ಕಳು, ಎಲ್ಲಾ ಸಿಂಗುಲರ್ ಪ್ಲೂರಲ್ ಬರುವಂತ ವಿಶೇಷ ಶಬ್ದಗಳನ್ನು ತಾವು ಕಲಿಬೇಕು. ಇಲ್ಲಿ ದ ಪ್ಲೂರಲ್ ಫಾರ್ಮ್ ಆಫ್ ಮೌಸ್, ಮೌಸ್ ದ ಪ್ಲೂರಲ್ ಫಾರ್ಮ್ ಏನು? ಇದು ಮೌಸ್ ಅನ್ನೋದು ಏಕವಚನ, ಇದ್ರ ಬಹುವಚನ ಏನು ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಫಸ್ಟ್ ಇದೆ, ಫಸ್ಟ್ ಕೊಟ್ಟಿದ್ದಾರೋ ಎ ಆನ್ಸರ್ ಇಸ್ ರೈಟ್. OUSE MOUSE ಮೌಸ್ ಅಂತಂದ್ರೆ ಅದರ ಸರಿಯಾದ ಬಹುವಚನ ಮೈಸ್. ಅದೇ ರೀತಿ ಇನ್ನೊಂದು ಬರ್ತದೆ ಲವ್ಸ್ ಅಂತ ಕೂಡ ಒಂದು ಬರ್ತದೆ, LOUSE ಲವ್ಸ್ ಅಂತ ಬಂದ್ರೆ ನೀವು LICE ಲೈಸ್ ಅಂತ ಅದರದು ಬಹುವಚನ ಅಂತ ತಿಳ್ಕೋಬೇಕು. ನೆಕ್ಸ್ಟ್ ಕ್ವಶನ್, ಡೀಡ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್. ಇಲ್ಲಿ ಒಂದು ಪ್ರವರ್ಬ್ ಇದೆ. ಇದು ಏನು? ದ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್. ಇಲ್ಲಿ ಡೀಡ್ಸ್ ಅನ್ನುವಂಥ ಒಂದು ವರ್ಡ್ ಅನ್ನ ಈ ಸ್ಟೇಟ್ಮೆಂಟ್ ಅಲ್ಲಿ ಪ್ರವರ್ಬದಲ್ಲಿ ಅಂಡರ್ಲೈನ್ ಮಾಡಿದಲ್ಲ, ಈ ಡೀಡ್ಸ್ ಅರ್ಥದ ಶಬ್ದದ ಅರ್ಥ ಏನು ಅಂತ ಕೇಳಿದೆ ನಾವೇ. ಇಲ್ಲಿ ನೋಡಿ ಡೀಡ್ಸ್ ಅಂದ್ರೆ ಲೇಜಿನೆಸ್ ಅಂತ ಕೊಟ್ಟಿದ್ದಾರೆ, ಎ ಆನ್ಸರ್ ಅದು ಅಲ್ಲ. ಇಲ್ಲಿ ಬಿ ಆಕ್ಷನ್ ಅಂತ ಕೊಟ್ಟಿದ್ದಾರೆ, ಅದು ಸಾರಿ ಇದು ಸರಿಯಾದ ಉತ್ತರ. ಆಕ್ಷನ್ ಅಂತಾರೆ, ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಥವಾ ಡೀಡ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಂದ್ರೆ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಸಿನೂ ಆಗೋದಿಲ್ಲ ಅಥವಾ ಡಿನೂ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನ್, ಬೀರ್ಬಲ್ ವಾಸ್ ಅನ್ ಇಂಟೆಲಿಜೆಂಟ್ ಮ್ಯಾನ್, ಐಡೆಂಟಿಫೈ ದ ಎಡ್ಜೆಕ್ಟಿವ್. ಈ ಬೀರ್ಬಲ್ ವಾಸ್ ಅನ್ ಇಂಟೆಲಿಜೆಂಟ್ ಮ್ಯಾನ್ ಇದೆಲ್ಲ, ಈ ಒಂದು ಸೆಂಟೆನ್ಸ್ ನಲ್ಲಿ ಎಡ್ಜೆಕ್ಟಿವ್ ಯಾವುದು ಅಂತ ಕೇಳಿದ್ದಾರೆ ಅವರು. ಇಲ್ಲಿ ನೋಡಿ ಬೀರ್ಬಲ್ ಅಂತ ಕೊಟ್ಟಿದ್ದಾರೆ, ಫಸ್ಟ್ ಆನ್ಸರ್ ಎ ಆನ್ಸರ್, ಇದು ಆಗೋದಿಲ್ಲ ಯಾಕಂದ್ರೆ ಇದು ಪ್ರಾಪರ್ ನೌನ್ ಇದೆ. ಆಮೇಲೆ ಬಿ ಮ್ಯಾನ್ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಕಾಮನ್ ನೌನ್ ಇದೆ. ಇಲ್ಲಿ ವಾಸ್ ಕೊಟ್ಟಿದ್ದಾರೆ, ಇದು ಆಕ್ಸಿಲರಿ ವರ್ಬ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ. ಇಲ್ಲಿ ಡಿ ಅನ್ನೋದು ಇಂಟೆಲಿಜೆಂಟ್ ಅನ್ನೋದು ಸರಿಯಾದ ಉತ್ತರ. ಯಾಕಂತಂದ್ರೆ ಈ ಇಂಟೆಲಿಜೆಂಟ್ ಅನ್ನೋದು ಇಲ್ಲಿ ಕಾಮನ್ ನೌನ್ ಇರ್ತಕ್ಕಂಥ ಮ್ಯಾನ್ ಅನ್ನ ಡಿಸ್ಕ್ರೈಬ್ ಮಾಡ್ತದೆ. ಅದಕ್ಕೆ ಯಾವಾಗಲೂ ಎಡ್ಜೆಕ್ಟಿವ್ ಕಾಮನ್ ನೌನಿನ ಲೆಫ್ಟ್ ಸೈಡಿಗೆ ಇರ್ತದೆ. ಇಲ್ಲಿ ಇದು ಕಾಮನ್ ನೌನ್ ರೈಟ್ ಸೈಡ್, ಈ ಕಡೆ ಏನಪ್ಪ ಅಂದ್ರೆ ಲೆಫ್ಟ್ ಸೈಡಿಗೆ ಎಡ್ಜೆಕ್ಟಿವ್ ಇರ್ತದೆ. ಸೊ ಕಾಮನ್ ನೌನ್ ಲೆಫ್ಟ್ ಸೈಡಿಗೆ ಇರುವಂತಹ ಶಬ್ದಕ್ಕೆ ನಾವು ಎಡ್ಜೆಕ್ಟಿವ್ ಅಂತ ತಿಳ್ಕೋಬೇಕು. ಮತ್ತು ಅದೇ ರೀತಿಯಾಗಿ ಎಡ್ಜೆಕ್ಟಿವ್ ಯಾವಾಗಲೂ ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತದೆ ಅಂತ. ನೆಕ್ಸ್ಟ್ ಕ್ವಶನ್, ದ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ಕುಡ್ ನಾಟ್ ಈಸ್. ಈ ಕುಡ್ ನಾಟ್ ಅನ್ನುವಂಥದ್ರದ ಶಾರ್ಟ್ ಫಾರ್ಮ್ ಅಂತ ಹೇಳ್ತೀವಲ್ವಾ, ಆ ಶಾರ್ಟ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ಫಸ್ಟ್ ಎದ್ ನೋಡಿ ಕುಡಂಟ್, ಇದು ಸರಿಯಾದ ಶಾರ್ಟ್ ಫಾರ್ಮ್, ಎ ಇಸ್ ದ ರೈಟ್ ಆನ್ಸರ್ ಇದೆ. ಇಲ್ಲಿ ಕ್ಯಾಂಟ್ ಕೊಟ್ಟಿದ್ದಾರೆ, ಇಲ್ಲಿ ನಾವು ಕುಡ್ ನಾಟ್ ಅಂತ ಕೇಳಿದ್ದಾರೆ ಅವರು, ಕ್ಯಾಂಟ್ ಇದು ಆಗೋದಿಲ್ಲ, ಇದು ತಪ್ಪು. ಇಲ್ಲಿ ಕುಡಂಟ್ ಈ ರೀತಿ ಇಲ್ಲಿ ಎನ್ನೇ ಇಲ್ಲ, ಅದಕ್ಕಾಗಿ ಇದು ತಪ್ಪು. ಲಾಸ್ಟ್ ಇಲ್ಲಿ ಶಾರ್ಟ್ ಫಾರ್ಮ್ ಮಾಡಿಲ್ಲ, ಅದು ಕುಡ್ ನಾಟ್ ಎ ಫುಲ್ ಫಾರ್ಮ್ ಬರೋದಿಲ್ಲ, ಅದಕ್ಕಾಗಿ ಇದು ಸರಿಯಾದ ಉತ್ತರ ಅಲ್ಲ. ಅಂದ್ರೆ ಎ ಇಸ್ ದ ರೈಟ್ ಆನ್ಸರ್ ಹಿಯರ್. ಈಗ ನೆಕ್ಸ್ಟ್ ಕ್ವಶನ್, ರಾಮು ಈಸ್ ವೆರಿ ಜನರಸ್ ಡ್ಯಾಶ್ ಹಿ ಈಸ್ ಪುವರ್ ಅಂತ ಇದೆ. ಈ ರಾಮು ಒಂದು ಇಲ್ಲಿ ಕಂಜಕ್ಷನ್ ಮೇಲೆ ಅವ್ರ ಕ್ವಶನ್ ಅನ್ನ ಕೇಳಿದ್ದಾರೆ. ಇಲ್ಲಿ ಬಟ್ ಇದೆ, ಇದು ಬಟ್ ಸರಿಯಾದ ಉತ್ತರ. ಅಂದ್ರೆ ರಾಮು ಈಸ್ ವೆರಿ ಜನರಸ್ ಅಂದ್ರೆ ತುಂಬಾ ಅವನು ದಯಾಳು ಇದ್ದಾನೆ, ಆದ್ರೆ ಅವನು ಪುವರ್ ಇದ್ದಾನೆ, ಬಡವಿದ್ದಾನೆ. ಅಂದ್ರೆ ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಯಾಸ್ ಇದು ರೀಸನ್ಗಾಗಿ ಬಳಸ್ತೀವಿ, ಯಾಸು ಅಲ್ಲ. ಅದು ದವ್ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ಇದು ಡಿಸ್ಪೈಟ್ ಆಗಿ ಅದರ ಬದಲಾಗಿ ಇನ್ನೊಂದನ್ನ ಇರುವುದಕ್ಕೆ ಅದು ಬಳಸ್ತೀವಿ, ಇದು ಇಲ್ಲ. ಇಲ್ಲಿ ವೆನ್ ಅನ್ನೋದು ಏನಪ್ಪಾ ಇಂಟ್ರಾಗೇಟಿವ್ ಪ್ರೊನೌನ್ಸು, ಅದು ಟೈಮ್ ಇದ್ದಾಗ ನಾವು ಬಳಸ್ತೀವಿ. ಇಲ್ಲಿ ಯಾವುದೇ ರೀತಿ ಟೈಮ್ ಇಲ್ಲ, ಅಂದ್ರೆ ಎ ಆನ್ಸರ್ ಇಲ್ಲಿ ಸರಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಆಫ್ ದ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತಿದೆ. ಈ ಕೆಳಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟ್ ದಲ್ಲಿ ಒಂದು ವರ್ಬ್ಗೆ ಅವ್ರ ವರ್ಕ್ ಅಂತಕ್ಕಂಥ ವರ್ಬ್ಗೆ ಬ್ರಾಕೆಟ್ ಹಾಕಿ ಅದರ ಫಾರ್ಮ್ ಯಾವುದು ಸರಿ ಆಗ್ತದೆ ಅಂತ ಬರಿ ಅಂತ ಹೇಳಿದ್ದಾರೆ. ಕಲಾಂ ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ವರ್ಕ್ ಇಂಟು ಬ್ರಾಕೆಟ್ ವರ್ಕ್ ಹಾರ್ಡ್ ಆಸ್ ಎ ಸ್ಟೂಡೆಂಟ್. ಫಸ್ಟ್ ಆನ್ಸರ್ ವರ್ಕ್ ಇದೆ, ಫಸ್ಟ್ ವರ್ಬ್ ಇದೆ, ಇದು ಅಲ್ಲ. ಆಮೇಲೆ ವರ್ಕ್ ಇದೆಯಲ್ಲ, ಇದು ಸರಿಯಾದ ಉತ್ತರ.
ಸೊ ಆನ್ಸರ್ ಬಿ ಈಸ್ ದ ರೈಟ್ ಆನ್ಸರ್. ಆನ್ಸರ್ ಬಿ ಈಸ್ ದ ರೈಟ್ ಆನ್ಸರ್ ಹಿಯರ್. ವರ್ಕಿಂಗ್, ವರ್ಕಿಂಗ್ ಇಲ್ಲಿ ಐ ಎನ್ ಜಿ ಹಚ್ಚಬೇಕಂದ್ರೆ ಇಲ್ಲಿ ವಾಸ್, ಈಸ್, ವಾಸ್ ಇಲ್ಲ ಮತ್ತು ಇಲ್ಲಿ ವರ್ನು ಇಲ್ಲ, ಯಾವುದೂ ಇಲ್ಲ. ಮತ್ತು ಇನ್ನೊಂದು ಇಲ್ಲಿ ಡಿ ವಿಲ್ ವರ್ಕ್ ಅಂತ ಇದೆಯಲ್ಲ, ಇಲ್ಲಿ ಬರೋದಿಲ್ಲ. ಯಾಕಂತಂದ್ರೆ ಅಬ್ದುಲ್ ಕಲಾಂ ಅವರು ಫಾಸ್ಟ್ದಲ್ಲಿ ಡೇಸಲ್ಲಿ ಇದ್ದಂಥವ್ರು ಅಂತ, ಅದಕ್ಕಾಗಿ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗ್ತದೆ. ಡಾಕ್ಟರ್ ಅಬ್ದುಲ್ ಕಲಾಂ ವರ್ಕ್ಡ್ ಹಾರ್ಡ್ ಆಸ್ ಎ ಸ್ಟೂಡೆಂಟ್ ಅಂತ, ಅಂದರೆ ಬಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ.